ನಿನ್ನೆ ನಮ್ಮ SSLCಯ ಮೊದಲನೇ ದಿನದ ಪರೀಕ್ಷೆ ನಿನ್ನೆ ನಡೀತು. ಈ ಹಿಂದೆ ಪರೀಕ್ಷೆ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬಾ ಚರ್ಚೆ ಮಾಡಿದಾಗ ಎರಡನೇ PUC ಬಗ್ಗೆ ಪರೀಕ್ಷೆ ನಡೆಸೋದ್ರ ಬಗ್ಗೆ ಭಾರಿ ಚರ್ಚೆ ನಾವು ಮಾಡಿದ್ವಿ. ಯಾವ ರೀತಿ ಮಾಡಬೇಕು ಹೇಗೆ ಅಂತ. ಎರಡನೇ PUC ನಲ್ಲಿ 38 ಸಬ್ಜೆಕ್ಟ್ ಇದ್ದ ಹಿನ್ನೆಲೆಯಲ್ಲಿ ಮತ್ತೆ ನಾವು ಪರೀಕ್ಷೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಗ ಕೋವಿಡ್ ಬಹಳ ತೀವ್ರಗತಿಯಲ್ಲಿ ಇತ್ತು. ಸೊ ಆ ಸಂದರ್ಭದಲ್ಲಿ ನಾವು ಒಂದು ತೀರ್ಮಾನ ತಗೊಂಡು ಸೆಕೆಂಡ್ PUC ಪರೀಕ್ಷೆನ ಈ ಬಾರಿ ನಾವು ಮಾಡೋದು ಬೇಡ, ಎಲ್ಲ ಮಕ್ಕಳನ್ನು ಕೂಡ ನಾವು ತೇರ್ಗಡೆ ಮಾಡಬೇಕು. ಮಾಡುವಾಗ ನಾವೊಂದು ಆಧಾರವನ್ನ ನಾವು ಯೋಚಿಸಿದ್ವಿ. ಆ ಮಕ್ಕಳೆಲ್ಲರೂ ಕೂಡ SSLC ಪರೀಕ್ಷೆನ ಬರೆದಿದ್ರು. SSLC ಪರೀಕ್ಷೆ ಬರೆದ ಒಂದು ಆಧಾರ ನಮಗೆ ಇತ್ತು. ಅದರ ಜೊತೆಗೇನೆ ಫಸ್ಟ್ PUC ಅವರು ಡಿಸ್ಟ್ರಿಕ್ಟ್ ಲೆವೆಲ್ ಎಕ್ಸಾಮ್ ನ ಅವರು ಫೇಸ್ ಮಾಡಿ ಅವರು ಡಿಸ್ಟ್ರಿಕ್ಟ್ ಲೆವೆಲ್ ಎಕ್ಸಾಮ್ ಅಲ್ಲಿ ಬರೆದಿದ್ರು. ಸೊ ಆ ಹಿನ್ನೆಲೆಯಲ್ಲಿ ಈ ವರ್ಷ ನಮ್ಮ ರಾಜ್ಯದಲ್ಲಿ ಸೆಕೆಂಡ್ PUC ಪರೀಕ್ಷೆನ ನಾವು ಮಾಡಿಲ್ಲ. ಇದರಿಂದ ಬಹಳಷ್ಟು ಜನ ಸೆಕೆಂಡ್ PUC ಮಕ್ಕಳು ನನ್ನ ಮೇಲೆ, ಇಲಾಖೆ ಮೇಲೆ ಬಹಳ ಕೋಪಗೊಂಡಿದ್ದಾರೆ. ಎಸ್ಪೆಷಲಿ ನಿನ್ನೆ ನಡೆದ SSLC ಎಕ್ಸಾಮ್ ಮೇಲೆ ಆದ್ಮೇಲಂತೂ ನಮ್ದು ಮಾಡಬೇಕಾಗಿತ್ತು, ಸಹಜವಾಗಿ ಅವ್ರಿಗೆ ಅನಿಸಿದೆ. ಇವತ್ತು ಎರಡನೇ PUC ಪರೀಕ್ಷೆಯನ್ನ ಮಾಡಲಿ, ಇದು ಫಲಿತಾಂಶ ಮಾಡಲಿಕ್ಕೆ ಒಂದಷ್ಟು ಮಾರ್ಗದರ್ಶಿ ಸೂತ್ರವನ್ನು ಕೂಡ ನಾವು ರೂಪಿಸಿ ಈ ಫಲಿತಾಂಶನ ಇವತ್ತು ಪ್ರಕಟಣೆ ಮಾಡ್ತಾ ಇದ್ದೀವಿ. ಫಸ್ಟ್ PUC ಮೊದಲನೇ PUC ಪ್ರಥಮ PUC ನಲ್ಲಿ ಅವರು ಪಡೆದ ಅಂಕಗಳು ಮತ್ತು SSLC ನಲ್ಲಿ ಪಡೆದ ಅಂಕಗಳು ದ್ವಿತೀಯ PUC ನಲ್ಲಿ ಒಂದಷ್ಟು ಶೈಕ್ಷಣಿಕ ಚಟುವಟಿಕೆಗೋಸ್ಕರ ಏನು ನಿಗದಿ ಮಾಡಿದ್ದಾರೆ ಆ ಅಂಕಗಳು, ಜೊತೆಗೆ ಒಂದು ವೆಯ್ಟೇಜ್ ಅಥವಾ ಕೃಪಾಂಕವನ್ನು ನಾವು ನೀಡೋದ್ರ ಮೂಲಕ ಆ ಆಧಾರದ ಮೇಲೆ ಅಂಕವನ್ನ ನಿಗದಿಪಡಿಸಲಾಗಿದೆ. ಇದರಿಂದ ಯಾವುದೇ ಮಗುಗೆ ಅನ್ಯಾಯ ಆಗಬಾರ್ದು, ಯಾವುದೇ ಮಗುಗೆ ಒಂದು ಅವರ ಪ್ರತಿಭೆಗೆ ತೊಂದರೆ ಆಗಬಾರ್ದು ಅನ್ನೋದ್ರ ಬಗ್ಗೆ ಎಚ್ಚರನ ನಾವು ವಹಿಸಿದ್ದೀವಿ. ಪ್ರತಿಯೊಬ್ಬ ವಿದ್ಯಾರ್ಥಿಯ ಪ್ರತಿಭೆಗೆ ಅನುಗುಣವಾಗಿ ಈ ಫಲಿತಾಂಶವನ್ನ ಕೊಡಲು ಒಂದು ಪ್ರಾಮಾಣಿಕ ಪ್ರಯತ್ನ ನಾವು ಮಾಡಿದ್ದೀವಿ. ಇನ್ಫ್ಯಾಕ್ಟ್ ನಮಗೆ PU ಮಂಡಳಿಯವರು ಹೇಳ್ತಾ ಇದ್ರು, ನಾವು ರೆಗ್ಯುಲರ್ ಎಕ್ಸಾಮ್ ಮಾಡಿ ವ್ಯಾಲ್ಯೂಯೇಷನ್ ಮಾಡೋದಕ್ಕೆ ಎಷ್ಟು ನಮಗೆ ಪರಿಶ್ರಮ ಹಾಕಬೇಕಾಯ್ತು, ಅದಕ್ಕಿಂತ ಹೆಚ್ಚು ಪರಿಶ್ರಮವನ್ನ ಇವತ್ತು ಈ ಫಲಿತಾಂಶ ಕೊಡಲಿಕ್ಕೆ ಹಾಕಬೇಕಾಗಿದೆ. ನಾವಿವತ್ತೇನು ಫಲಿತಾಂಶವನ್ನ ಇಲ್ಲಿ ಪ್ರಕಟಿಸ್ತೀವಿ, ಆ ಫಲಿತಾಂಶ ನಮ್ಮ ಸ್ಯಾಟ್ಸ್ ನಲ್ಲಿ ಯಾರು ನೋಂದಾಯಿಸಿಕೊಂಡಿದ್ದಾರೆ ವಿದ್ಯಾರ್ಥಿಗಳು, ಅವರು ಈಗಲೇ 15 ನಿಮಿಷದಲ್ಲಿ ಅವರೆಲ್ಲರ ಮೊಬೈಲ್ಗೆ SMS ಮೂಲಕ ಅವರ ಫಲಿತಾಂಶ ಹೋಗುತ್ತೆ, ಅವರ ಫಲಿತಾಂಶ ತಲುಪುತ್ತೆ. ಅವ್ರು ಯಾರು ಕೂಡ ಕಾಲೇಜ್ ಹತ್ರ ಬರೋದು ಅಗತ್ಯ ಇರುವುದಿಲ್ಲ. ಒಂದು ವೇಳೆ ನಾನು ಮುಂಚೆನೆ ನಾವು ಹೇಳಿದ್ವಿ, ನಾವು ಈ ಫಲಿತಾಂಶದಿಂದ ಯಾರಿಗಾದ್ರೂ ಕೂಡ ಅಸಮಾಧಾನ ಆದ್ರೆ, ಅವ್ರಿಗೆ ತೃಪ್ತಿಕರ ಅಂತ ಅನಿಸದೇ ಇದ್ರೆ ಅಂತ ಅಭ್ಯರ್ಥಿಗಳಿಗೆ ಮುಂದಿನ ದಿನ ನಾನು ಆ ಡೇಟ್ಗಳನ್ನ ಅನೌನ್ಸ್ ಮಾಡ್ತೀನಿ.
ನಾವು ಪದವಿ ಪೂರ್ವ ಇಲಾಖೆಯನ್ನು ನಡೆಸುತ್ತೆ ದ್ವಿತೀಯ PUC ಪರೀಕ್ಷೆ, ಅದಕ್ಕೆ ಹಾಜರಾಗಲು ಅವಕಾಶನ ನಾವು ಕೊಡ್ತೀವಿ. ಮತ್ತೆ ಯಾರು ಪ್ರೈವೇಟ್ ಕ್ಯಾಂಡಿಡೇಟ್ಸು ಈ ವರ್ಷ ಹಾಜರಾಗಬೇಕಾಗಿತ್ತು, ಪ್ರೈವೇಟ್ ಕ್ಯಾಂಡಿಡೇಟ್ಸು ಯಾರು ಈ ಪರೀಕ್ಷೆನಲ್ಲಿ ಕೂತ್ಕೊಳ್ಬೇಕಾಗಿತ್ತು, ಅವ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ಪರೀಕ್ಷೆ ನಡೆಸಿ ನಾವು ಫಲಿತಾಂಶ ಒದಗಿಸ್ತೀವಿ. ಈ ಒಂದು ಫಲಿತಾಂಶ ಬರಲಿಕ್ಕೆ ಮಾರ್ಗದರ್ಶಿ ಸೂತ್ರ ನಾವೇನ್ ಮಾಡಿದ್ವು, ಅದನ್ನ ಒಂದು ತಜ್ಞರ ಸಮಿತಿ ಮುಂದೆನೂ ಕೂಡ ಇಟ್ಟು, ಆ ತಜ್ಞರ ಸಮಿತಿ ಇನ್ನೇನು ಶಿಫಾರಸು ಮಾಡ್ತು ಅದರ ಆಧಾರದ ಮೇಲೆ ಅದನ್ನ ಅಳವಡಿಸಿ ನಾವು ಫಲಿತಾಂಶವನ್ನ ಪ್ರಕಟಿಸ್ತೀವಿ. ಇದಕ್ಕೆ 3 ಸಂಖ್ಯೆಗಳನ್ನ ತಗೊಂಡಿದ್ದೀವಿ. SSLC ನಲ್ಲಿ ಅಥವಾ ಅವ್ರೇನ CBSE ಓದಿದ್ರೆ ಅಥವಾ ICSE ಬೇರೆ ಬೋರ್ಡ್ಗಳು SSLC ಅಥವಾ ಇತರೆ ಮಂಡಳಿಗಳ 10ನೇ ತರಗತಿನಲ್ಲಿ ಅವರು ಏನು ವಿಷಯವಾರು ಪಡೆದಿದ್ರು ಅಂಕ, ಆ ಅಂಕಗಳ ಶೇಕಡ 45% 45% of the marks which they had secured in each subject in SSLC or other board exams. ಮತ್ತೆ ಪ್ರಥಮ PUC ನಲ್ಲಿ ಏನು ಡಿಸ್ಟ್ರಿಕ್ಟ್ ಲೆವೆಲ್ ಪರೀಕ್ಷೆ ಆಗಿತ್ತು, ಅದರಲ್ಲಿ ಅವರು ಪಡೆದಿರುವ ಅಂಕಗಳಲ್ಲಿ ಶೇಕಡ 45 ಅಂಕಗಳು ಬರ್ತವೆ. ಮತ್ತೆ ಈಗಾಗಲೇ ಮಂಡಳಿ ತಿಳಿಸಿರೋ ರೀತಿಯಲ್ಲಿ ದ್ವಿತೀಯ PUC ನಲ್ಲಿ ವಿದ್ಯಾರ್ಥಿಯ ಶೈಕ್ಷಣಿಕ ಚಟುವಟಿಕೆಗಳಿಗೆ ಶೇಕಡ 10% ಅಂಕ. ಸೊ SSLC 45, ಫಸ್ಟ್ PUC ನಲ್ಲಿ 45, ಸೆಕೆಂಡ್ PUC ನಲ್ಲಿ ಶೈಕ್ಷಣಿಕ ಚಟುವಟಿಕೆಗಳಿಗೋಸ್ಕರ ಶೇಕಡ 10% ಅಂಕ. ಇದ್ರ ಜೊತೆಗೇನೆ ಫಸ್ಟ್ PUC ಪಡೆದ ಅಂಕಗಳಿಗೆ 5% ಮಾರ್ಕ್ಸ್ ನ ಸೇರಿಸಿ ಈ ಫಲಿತಾಂಶವನ್ನ ನಿರ್ಣಯಿಸಲಾಗಿದೆ. ಇದು ಜೊತೆಗೇನೆ ರಿಪೀಟರ್ಸ್ ಏನಿದ್ದಾರೆ, ಯಾರು ಪುನರಾವರ್ತಿತ ಅಭ್ಯರ್ಥಿಗಳು, ಅವ್ರಿಗೂ ಕೂಡ ಇದ್ರ ಜೊತೆನೆ ಫಲಿತಾಂಶವನ್ನ ಕೊಡ್ತಾ ಅವರೆಲ್ಲರನ್ನು ಕೂಡ ಉತ್ತೀರ್ಣಗೊಳಿಸಲಾಗ್ತಾ ಇದೆ. ಅವ್ರಿಗೆ ಕನಿಷ್ಠ ಉತ್ತೀರ್ಣ ಅಂಕ ಮತ್ತು ಶೇಕಡ 5% ಕೃಪಾಂಕಗಳನ್ನ ನೀಡಿ ಫಲಿತಾಂಶನ ಘೋಷಿಸಲಾಗ್ತಾ ಇದೆ. ಈ ವರ್ಷದ PUC ಪರೀಕ್ಷಾ ಫಲಿತಾಂಶ ವಿವರ ಹೀಗಿದೆ. ಈ ವರ್ಷ ಪರೀಕ್ಷೆಗೆ ಹಾಜರಾಗಬೇಕಂತಿದ್ದವರು ಬಾಲಕರು 3,35,138 3,35,138 3,35,138 ವಿದ್ಯಾರ್ಥಿನಿಯರು 3,497 6,66,497 ಇದರಲ್ಲಿ ಡಿಸ್ಟಿಂಕ್ಷನ್ ಇದರಲ್ಲಿ ಡಿಸ್ಟಿಂಕ್ಷನ್ ಮತ್ತೆ ಫಸ್ಟ್ ಕ್ಲಾಸ್ 1,95,650
1,95,650 1,95,650 ಆಮೇಲೆ ಎರಡನೇ ಕ್ಲಾಸ್ ಸೆಕೆಂಡ್ ಕ್ಲಾಸ್ 1,47,055 1,47,055 ಪಾಸ್ ಆಗಿರೋರು 68,729 68,729 ಜಸ್ಟ್ ಪಾಸ್ ಸರ್ ಇವರು. ಹಾ, ಜಸ್ಟ್ ಪಾಸ್ 68,729 ಪಾಸ್ ಮಾಡಿ. ಓಕೆ, ನಾನು ಇನ್ನೊಂದು ಸಲ ಹೇಳ್ತೀನಿ ಸರ್, ಕನ್ಫ್ಯೂಷನ್ ಇದ್ರೆ ಈ ಡಿಸ್ಟಿಂಕ್ಷನ್ ಮತ್ತೆ ಫಸ್ಟ್ ಕ್ಲಾಸ್ ಇರೋದು ಒಟ್ಟು ನಾನು ಅದು ಇದಾದ್ರೆ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಎರಡು ಸೇರಿಸಿ ಡಿಸ್ಟಿಂಕ್ಷನ್ ಮತ್ತೆ ಫಸ್ಟ್ ಕ್ಲಾಸ್ ಇರೋದು 4,50,706 4,50,706 4,50,706 ಸರ್ ಇದು ಡಿಸ್ಟಿಂಕ್ಷನ್ ಮತ್ತೆ ಫಸ್ಟ್ ಕ್ಲಾಸ್ ಎರಡು ಸೇರಿ. ಅದರಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ 1,95,650 1,95,650 ವಿದ್ಯಾರ್ಥಿಗಳು. ವಿದ್ಯಾರ್ಥಿನಿಯರ ಸಂಖ್ಯೆ 2,52,056 2,52,056. ಸೊ ಒಟ್ಟು ಡಿಸ್ಟಿಂಕ್ಷನ್ ಮತ್ತೆ ಫಸ್ಟ್ ಕ್ಲಾಸ್ ಸೇರಿ 4,50,706. ಸೆಕೆಂಡ್ ಕ್ಲಾಸ್ 1,47,055. ಪಾಸ್ ಆಗಿರೋರು 68,729. 50,706. 4,50,706. ಓಕೆ, 1,47,055 ಸೆಕೆಂಡ್ ಕ್ಲಾಸ್. ಹೌದು ಸರ್, ನಮಗೆ ಸೆಕೆಂಡ್ ಕ್ಲಾಸ್ 1,47,055. ಎಲ್ಲ ಎಲ್ಲರೂ ಸೇರಿ. ಆಮೇಲೆ ಹೋದ್ಸಲ 2020-21 ನಾನು ಆಗ್ಲೇ ಎಕ್ಸಾಮಿನೇಷನ್ ಎನ್ರೋಲ್ ಆಗಿದವ್ರ ಸಂಖ್ಯೆ ಹೇಳಿದೆ. PUC ಇದ್ದವರು ಒಟ್ಟು ಹೊಸ ವಿದ್ಯಾರ್ಥಿಗಳು ಇದರಲ್ಲಿ 5,90,153. 5,90,153. ರಿಪೀಟರ್ಸ್ ಸರ್ ಇನ್ನೊಂದ್ಸತಿ ಹೇಳಿ ಸರ್. 5,90,153. ರಿಪೀಟರ್ಸ್ ಬಂದ್ರು 76,344. ಒಟ್ಟು ಅಲ್ಲಿ ಹೇಳಿದಂಗೆ 6,60,497. ಇದರಲ್ಲಿ 76,344. ತುಂಬಾ ರಿಪೀಟ್ ಮಾಡಿದೆ, ನಾನ್ ರಿಪೀಟರ್ ಆಗಿದ್ದೀನಿ. ಅದಕ್ಕೆ ನಮಗೆ ಓಕೆ, ಆಮೇಲೆ ಕೊಡ್ತೀವಿ ಡೇಟಾ ಕೊಟ್ಬಿಡಿ. ನಾವು ಟಿಕ್ ಮಾಡ್ಕೊಂಡು ಹೋಗ್ತೀವಿ. ಸರ್ ಅದೊಂಚೂರು ಕೈಯಲ್ಲಿ ಕೊಡಿ.
ಇನ್ನೊಂದು ಪಾಸ್ ಇಲ್ಲಿ ಸರ್ ಸರ್ ಓಪನ್ ಮಾಡಿ ಸರ್ ಸ್ಲೋ ಓಪನ್ ಮಾಡಿ ಎಸ್ ಸರ್ ಸ್ವಲ್ಪ ಕೆಳಗೆ 1334. ಈಗ ಗ್ರಾಮೀಣ ಭಾಗದಿಂದ ಒಟ್ಟು ನಮ್ಮಲ್ಲಿ ನೋಂದಾಯಿತರಾಗಿದ್ದ ಪರೀಕ್ಷಾ ವಿದ್ಯಾರ್ಥಿಗಳ ಸಂಖ್ಯೆ 5,18,903. ಉಲ್ಟಾ ಇದೆಯಾ? ಸಾರಿ, ಗ್ರಾಮೀಣ ಭಾಗದ್ದು 1,47,594. ಅದರಲ್ಲಿ ಡಿಸ್ಟಿಂಕ್ಷನ್ ಬಂದಿರೋದು 14,243. ಫಸ್ಟ್ ಕ್ಲಾಸ್ ಬಂದಿರೋದು, ಸೆಕೆಂಡ್ ಕ್ಲಾಸ್ 1,09,298. ಪಾಸ್ ಆಗಿರೋದು 54,151. ಆರ್ನೂರಕ್ಕೆ 600 ಅಂಕಗಳನ್ನು ಫಲಿತಾಂಶ ಪಡೆದ ವಿದ್ಯಾರ್ಥಿಗಳ ಸಂಖ್ಯೆ ರಾಜ್ಯದ ಎಲ್ಲಾ ಶೈಕ್ಷಣಿಕ ಜಿಲ್ಲೆಗಳ ಉಡುಪಿನಲ್ಲಿ 149, ದಕ್ಷಿಣ ಕನ್ನಡ 445, ಉಡುಪಿ 149, ಬೆಂಗಳೂರು ದಕ್ಷಿಣ 302, ಬೆಂಗಳೂರು ಉತ್ತರ 261, ಇನ್ನು ಕೊಡಗು, ರಾಯಚೂರು, ಮೈಸೂರು ಎಷ್ಟಿದೆ? ಮೈಸೂರು 96, ಹಾಸನ 104. ಇನ್ನೆಲ್ಲಾನು ಕೂಡ ಜಿಲ್ಲೆಗಳದ್ದು ನಿಮಗೆ ಲಿಸ್ಟ್ ಅಲ್ಲಿ ಕೊಡ್ತೀವಿ ನಾವು. ಆಮೇಲೆ ಈ ವಿಶೇಷ ಚೇತನ ಮಕ್ಕಳು ಅಂತ ಹೇಳ್ತೀವಿ, ರಿಸಲ್ಟ್ಸ್ ಆಫ್ ಸ್ಟೂಡೆಂಟ್ಸ್ ವಿತ್ ಸ್ಪೆಷಲ್ ನೀಡ್. ಅವರು ಸುಮಾರು 1,478 ಮಕ್ಕಳು ಅಪಿಯರ್ ಆಗಿದ್ರು, ಆದ್ರೆ ರಿಜಿಸ್ಟರ್ ಆಗಿದ್ರು 1,478 ಮಕ್ಕಳು. 1,478ರಲ್ಲಿ ಡಿಸ್ಟಿಂಕ್ಷನ್ ಬಂದಿರೋದು 84 ಮಕ್ಕಳು. ಫಸ್ಟ್ ಕ್ಲಾಸ್ ಬಂದಿರೋದು 600 ಮಕ್ಕಳು, 603. ಐ ಥಿಂಕ್ ದೇ ಡಿಸರ್ವ್ ಎ ಅಪ್ಲಾಡ್. ಆ ಡಿಸ್ಟಿಂಕ್ಷನ್ ತಗೊಂಡಿರೋ ಮಕ್ಕಳು, ಆ ವಿಶೇಷ ಚೇತನ ಮಕ್ಕಳು. ಸೆಕೆಂಡ್ ಕ್ಲಾಸ್ ಬಂದಿರೋದು 459, ಪಾಸ್ ಆಗಿರೋರು 310. ಈಗಾಗಲೇ ಹೇಳ್ದಂಗೆ ಈ ಪರೀಕ್ಷೆಯ ಫಲಿತಾಂಶ ಎಲ್ಲರಿಗೂ ಕೂಡ ಅಭ್ಯರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ ಅವರವರ ಮೊಬೈಲ್ಗೆ ಈಗ ಹೋಗ್ಲಿಕ್ಕೆ ಪ್ರಾರಂಭ ಆಗಿದೆ. ಆ ಎಲ್ಲ ವಿದ್ಯಾರ್ಥಿಗಳಿಗೆ ಮುಂದಿನ ಶೈಕ್ಷಣಿಕ ಜೀವನಕ್ಕೆ ನಾವು ಶುಭಾಶಯಗಳನ್ನ ಕೊಡ್ತೀವಿ. 600 ಎಷ್ಟು ಮಕ್ಕಳು ತಗೊಂಡಿದ್ದಾರೆ ಸರ್? ಒಟ್ಟು 2,239, 2,239. ಅಕಸ್ಮಾತ್ ಯಾರಾದರೂ ಈ ಫಲಿತಾಂಶದಿಂದ ಅಸಮಾಧಾನ ಆದ್ರೆ, ನಮ್ಗೆ ಇನ್ನೂ ಅಂಕ ಜಾಸ್ತಿ ಬರಬೇಕಾಗಿತ್ತು ಅನ್ನಂಗಿದ್ರೆ, ಅವ್ರಿಗೆ ಈ ಫಲಿತಾಂಶ ಒಪ್ಕೋಬಹುದು ಅಥವಾ ತಿರಸ್ಕರಿಸಬಹುದು. ಅದಕ್ಕೆ ಅವಕಾಶ ಕೊಟ್ಟಿದ್ದೀವಿ. ಮತ್ತೆ ಮುಂದೆ ಮಾಡುವ ನಾವು ವಾರ್ಷಿಕ ಪರೀಕ್ಷೆ ಇದೆ ಆಗಸ್ಟ್ ಅಲ್ಲಿ, ಆ ಪರೀಕ್ಷೆನಲ್ಲಿ ಹಾಜರಾಗಕ್ಕೆ ನಾವು ಅವಕಾಶ ಕೊಡ್ತಾ ಇದ್ದೀವಿ. ಅದೇ ತರ
ಈ ಹೊಸ ಅಭ್ಯರ್ಥಿಗಳು ಹೊಸ ವಿದ್ಯಾರ್ಥಿಗಳು ಪುನರಾವರ್ತಿತ ಅವ್ರಿಗೂ ಕೂಡ ಈ ಫಲಿತಾಂಶವನ್ನ ತಿರಸ್ಕರಿಸಕ್ಕೆ ಅವಕಾಶ ಇದೆ. ಅಕಸ್ಮಾತ್ ಒಳ್ಳೆ ರಿಸಲ್ಟ್ ಬಂದು ತಿರಸ್ಕಾರ ಮಾಡಿ ಎಕ್ಸಾಮ್ ಅಲ್ಲಿ ಒಳ್ಳೆ ಕೆಟ್ಟ ರಿಸಲ್ಟ್ ಬಂದ್ರೆ ಏನ್ ಮಾಡ್ತಾರೆ? ದೇ ಹ್ಯಾವ್ ಚಾಯ್ಸ್? ನೋ, ದೇ ಡೋಂಟ್ ಹ್ಯಾವ್ ಚಾಯ್ಸ್. ಓಕೆ ಓಕೆ. ಈ ಹೊಸ ಪರೀಕ್ಷೆನ ನಾವು ಮಾಡಲಿಕ್ಕೆ ಹಿಂದೆನೆ ಪ್ರಾಮಿಸ್ ಮಾಡಿದ್ರು, ಈ ಸಲ ಮಾಡ್ತೀವಿ. ಅವ್ರಿಗೆ ಪರೀಕ್ಷೆಗೆ ನೋಂದಾಯಿಸಿಕೊಳ್ಳಲು, ಹೊಸ ಪರೀಕ್ಷೆಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕೆ ಜುಲೈ 30ನೇ ತಾರೀಕು ಲಾಸ್ಟ್ ಡೇ. ಜುಲೈ 30 ಲಾಸ್ಟ್ ಡೇ ಪರೀಕ್ಷೆ ನೋಂದಣಿ ಮಾಡ್ತಾರೆ. ಆ ಪರೀಕ್ಷೆ ನೋಂದಣಿಗೆ ಅಂತಂದ್ರೆ ಯಾರು ರಿಸಲ್ಟ್ ಇದು ಬೇಡ ಅಂತಾರೆ ಅವರು, ಆಮೇಲೆ ಈ ಪ್ರೈವೇಟ್ ಸ್ಟೂಡೆಂಟ್ಸ್, ಆಮೇಲೆ ಅದೇ ತರ ಪ್ರೈವೇಟ್ ಸ್ಟೂಡೆಂಟ್ಸು ಕೂಡ ಈ ಪರೀಕ್ಷೆಯಲ್ಲಿ ಅವರು ಹಾಜರಾಗ್ತಾರೆ. ಅವರು ಮತ್ತೆ ನೋಂದಾಯಿಸಿಕೊಳ್ಳೋ ಅಗತ್ಯ ಇಲ್ಲ. ಸೊ ಫ್ರೆಶರ್ಸ್